ತಪ್ಪು ಕರೆದಿದ್ರು ಮೊದಲೆಲ್ಲ ಕಾಂಗ್ರೆಸ್ಗೆ ಕೊಡಬೇಕಾಗಿ ಹೈಕಮಾಂಡ್ ಇಲ್ಲ ಅಲ್ಲಿ ಏನು ಈಗ ಪ್ರಶ್ನವ್ರು ಕೇಳಿದಾಗ ಉತ್ತರ ಕೊಟ್ಟಿದ್ದೀನಿ. ಈಗ ನಾನು ಮಾತಾಡಿದ್ದೀನಿ ಅಲ್ಲಿ ಏನು ನಡೆದಿದೆ ಅನ್ನೋದನ್ನು ಹೇಳಿದ್ದೀನಿ ಅಷ್ಟೇ. ಸರ್, ಕಾಂಗ್ರೆಸ್ ಅಭ್ಯರ್ಥಿಗಳು ಅನೌನ್ಸ್ ಆಗಿದೆ, ಯುವಕರು ಮಹಿಳೆಯರಿಗೆ ಆದ್ಯತೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಪರಿಣಾಮ ಬರುತ್ತೆ ಸರ್ ಕ್ಯಾಂಡಿಡೇಟ್ಗಳು? ಒಂದು ಕಾಂಗ್ರೆಸ್ನ ಭಾಳ ಹಳೆ ಪಾರ್ಟಿ, ಹಲವಾರು ವರ್ಷ ಕರ್ನಾಟಕದಲ್ಲಿ ಅಧಿಕಾರ ಮಾಡಿರುವಂಥ ಪಾರ್ಟಿ, 133 ಶಾಸಕರು ಹೊಂದಿ ಸರ್ಕಾರ ಮಾಡುತ್ತಿರುವಂಥ ಪಾರ್ಟಿಗೆ ಅವರ ಪಾರ್ಟಿಯ ಹಲವಾರು ಸೀನಿಯರ್ಸ್ ಆಗಲಿ ಅಥವಾ ಯುವಕರು ಪಾರ್ಟಿಯ ಲೀಡರ್ಸು ನಿಲ್ಲೋದಕ್ಕೆ ಸಿಕ್ಕಿಲ್ಲ, ಅವ್ರಿಗೆ ಅವಕಾಶವೂ ಇಲ್ಲ. ಎರಡನೇದಾಗಿ ಮಂತ್ರಿಗಳು ನಿಲ್ಲೋದಕ್ಕೆ ಹಿಂದೇಟು ಹಾಕಿದ್ದಾರೆ. ಹೀಗಾಗಿ ಮಂತ್ರಿಗಳ ಮನೆಯಲ್ಲೇ ಟಿಕೆಟ್ ಕೊಡುವಂಥ ಒಂದು ದುಸ್ಥಿತಿ ಬಂದಿದೆ. ಇದರಿಂದ ಏನು ಪರಿಣಾಮ ಆಗುತ್ತೆ? ಜಗದೀಶ್ ಶೆಟ್ಟರ್ ಯಾವಾಗ ಫೈನಲ್ ಆಗ್ಬೋದು? ನಾಳೆ ನಾಡ್ದಲ್ಲ. ತಪ್ಪು ಕರೆದಿದ್ರು ಮೊದಲೆಲ್ಲ ಕಾಂಗ್ರೆಸ್ಗೆ ಕೊಡಬೇಕಾಗಿ ಹೈಕಮಾಂಡ್ ಇಲ್ಲ ಅಲ್ಲಿ ಏನು ಈಗ ಪ್ರಶ್ನವ್ರು ಕೇಳಿದಾಗ ಉತ್ತರ ಕೊಟ್ಟಿದ್ದೀನಿ. ಈಗ ನಾನು ಮಾತಾಡಿದ್ದೀನಿ ಅಲ್ಲಿ ಏನು ನಡೆದಿದೆ ಅನ್ನೋದನ್ನು ಹೇಳಿದ್ದೀನಿ ಅಷ್ಟೇ. ಸರ್, ಕಾಂಗ್ರೆಸ್ ಅಭ್ಯರ್ಥಿಗಳು ಅನೌನ್ಸ್ ಆಗಿದೆ, ಯುವಕರು ಮಹಿಳೆಯರಿಗೆ ಆದ್ಯತೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಪರಿಣಾಮ ಬರುತ್ತೆ ಸರ್ ಕ್ಯಾಂಡಿಡೇಟ್ಗಳು? ಒಂದು ಕಾಂಗ್ರೆಸ್ನ ಭಾಳ ಹಳೆ ಪಾರ್ಟಿ, ಹಲವಾರು ವರ್ಷ ಕರ್ನಾಟಕದಲ್ಲಿ ಅಧಿಕಾರ ಮಾಡಿರುವಂಥ ಪಾರ್ಟಿ, 133 ಶಾಸಕರು ಹೊಂದಿ ಸರ್ಕಾರ ಮಾಡುತ್ತಿರುವಂಥ ಪಾರ್ಟಿಗೆ ಅವರ ಪಾರ್ಟಿಯ ಹಲವಾರು ಸೀನಿಯರ್ಸ್ ಆಗಲಿ ಅಥವಾ ಯುವಕರು ಪಾರ್ಟಿಯ ಲೀಡರ್ಸು ನಿಲ್ಲೋದಕ್ಕೆ ಸಿಕ್ಕಿಲ್ಲ, ಅವ್ರಿಗೆ ಅವಕಾಶವೂ ಇಲ್ಲ. ಎರಡನೇದಾಗಿ ಮಂತ್ರಿಗಳು ನಿಲ್ಲೋದಕ್ಕೆ ಹಿಂದೇಟು ಹಾಕಿದ್ದಾರೆ. ಹೀಗಾಗಿ ಮಂತ್ರಿಗಳ ಮನೆಯಲ್ಲೇ ಟಿಕೆಟ್ ಕೊಡುವಂಥ ಒಂದು ದುಸ್ಥಿತಿ ಬಂದಿದೆ. ಇದರಿಂದ ಏನು ಪರಿಣಾಮ ಆಗುತ್ತೆ? ಜಗದೀಶ್ ಶೆಟ್ಟರ್ ಯಾವಾಗ ಫೈನಲ್ ಆಗ್ಬೋದು? ನಾಳೆ ನಾಡ್ದಲ್ಲ.